ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮೆಂತ್ಯ ಸೊಪ್ಪು ಹಾಕಿ ಹುಳಿ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಬೇಳೆ ಹಾಕಿ ನೋಡಿ. ಬೇಳೆ ಎಷ್ಟು ತೊಗೊಂಡಿದ್ದೇನೆ, ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೇನೆ. ಮತ್ತು ಇದು ಮೆಂತ್ಯ ಸೊಪ್ಪು, ಇದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೇನೆ. ಅದು ಮೇಲ್ಗಡೆದು ಚಿಗುರು ಇರುತ್ತಲ್ಲ, ಅದನ್ನು ಮಾತ್ರ ಹಾಕಬೇಕು. ಸೊಪ್ಪು ಕೆಳಗಡೆ ಬೇರೆ ಹಾಕಬಾರ್ದು, ಅದು ಬೇಯೋಲ್ಲ ಸರಿಯಾಗಿ. ಇವಾಗ ಇದನ್ನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಬೇಯಲಿಕ್ಕೆ ಇಡ್ತೀನಿ. ನೋಡಿ, ಈಗ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಇದ್ರ ಜೊತೆ ಬೇಯಿಸ್ಕೊಳ್ಳುವಾಗ ನಾನು 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಚಿಕ್ಕ ಶುಂಠಿ ಹಾಕ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ, ಪಪ್ಪು ಟೈಪಲ್ಲಿ ಬರುತ್ತೆ. ಆಂಧ್ರದಲ್ಲೆಲ್ಲ ಪಪ್ಪು ಮಾಡ್ತಾರಲ್ಲ, ಆ ರೀತಿ ಇರುತ್ತೆ ನಿಮ್ಗೆ ಶುಂಠಿ ಹಾಕಿದರೆ. ಮತ್ತು ನೋಡಿ, ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಬೇಕು, ಸಪ್ರೇಟ್ ಬೇಯಿಸ್ಕೊಳ್ಬೇಕು ಅಂತೇನಿಲ್ಲ. ಇದು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕದು. ಒಂದು 3-4 ವಿಸಿಲ್ ಬರಬೇಕು, ಅಲ್ಲಿವರೆಗೂ ನೀವು ಬೇಯಿಸ್ಕೊಳ್ಬೇಕು. ಇವಾಗ ಇದನ್ನು ನೀರು ಹಾಕಿ ಬೇಯಿಸ್ಕೊಳ್ತೇನೆ. ಬೇಯಲಿಕ್ಕೆ ಇಡೋ ಮೊದಲು ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಹಾಕಿ ಬೇಯಿಸ್ಕೊಳ್ಬೇಕು. ಅವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಮತ್ತೊಂದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಇದು. ನೋಡಿ ಫ್ರೆಂಡ್ಸ್, ಇವಾಗ ಬೇಳೆ ಮತ್ತು ಸೊಪ್ಪು ಬೆಂದಿದೆ. ಈ ರೀತಿ ಮಿಕ್ಸ್ ಆಗಿ ಬೇಯಬೇಕದು, ಅದಕ್ಕೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕೆಲವು ಸಲ ಏನಾಗುತ್ತೆ ಅಂದರೆ ಬೇಳೆ ಆಫ್ ಬಾಯ್ಲ್ ಆಗಿರುತ್ತೆ, ಹಾಗಾದರೆ ಒಳ್ಳೆ ಚೆನ್ನಾಗಿರಲ್ಲ ಇದು. ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದು ಬೆಂದಿದೆ, ಇದನ್ನು ಇವಾಗ ಕುದಿಲಿಕ್ಕೆ ಇಡ್ತೇನೆ. ಇವಾಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ನಾನು ಕಲ್ಲು ಉಪ್ಪು ಹಾಕೋದ್ರಿಂದ ನೋಡ್ಕೊಂಡು ಹಾಕ್ತೇನೆ. ನೀವು ಪುಡಿ ಉಪ್ಪು ಆದರೆ 1.5 ಸ್ಪೂನ್ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ, ಮೊದಲು ಅರಿಶಿನ ಹಾಕಿದ್ದೆ ಒಂದು ಅರ್ಧ 1/4 ಸ್ಪೂನು, ಇವಾಗ ಒಂದು 1/4 ಸ್ಪೂನ್ ಹಾಕ್ತಾ ಇದ್ದೇನೆ. ಇದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆಲ್ಲ. ಫೈಬರ್ ಜಾಸ್ತಿ ಇರುತ್ತಲ್ಲ, ಮತ್ತು ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಇವಾಗ ಒಂದು ಅರ್ಧ ಸ್ಪೂನ್ ಖಾರದ ಪೌಡ್ರ್ ಹಾಕ್ತೇನೆ. ಇದಕ್ಕೆ ಖಾರದ ಪೌಡ್ರೇ ಜಾಸ್ತಿ ಹಾಕೋದು. ಒಂದು 1/4 ಸ್ಪೂನು ನಾನು ಸಾಂಬಾರು ಪೌಡ್ರ್ ಹಾಕ್ತೇನೆ. ಸಾಂಬಾರು ಪೌಡ್ರ್ ಸ್ವಲ್ಪ ಸಾಕಿದ್ದಕ್ಕೆ, ಇಲ್ಲಾಂದರೆ ಖಾರದ ಪೌಡ್ರ್ ಹಾಕ್ಕೊಳ್ಬೋದು ಸಾಂಬಾರು ಪೌಡ್ರ್ ಇಲ್ಲ ಅಂದರೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು ಕುದಿ ಬರಬೇಕು, ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿ ಬರುವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಿಂಗೆ ಹಾಕಬೇಕು. ಇದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ನಾವು ಎಷ್ಟು ಬಗೆಯಲ್ಲಿ ಇದರಲ್ಲಿ ಮೆಂತ್ಯ ಸೊಪ್ಪಲ್ಲಿ ಮಾಡಿ ತಿನ್ಬೋದು. ಮೆಂತ್ಯ ಸೊಪ್ಪು ಹುಳಿ ಮಾಡ್ಬೋದು, ಮೆಂತ್ಯ ಸೊಪ್ಪು ಪರೋಟ ಮಾಡ್ಬೋದು, ಮೆಂತ್ಯ ಸೊಪ್ಪು ಬಾತ್ ಮಾಡ್ಬೋದು. ಅದರಿಂದ ಈ ರೀತಿ ಎಲ್ಲ ಮಾಡಿ ನಾವು ಹೆಲ್ದಿ ಫುಡ್ ತಿನ್ಬೋದು. ಹೆಲ್ದಿ ಫುಡ್ ಈಗ ಇಲ್ಲ, ಆರೋಗ್ಯ ಇಲ್ಲ ಅಂತ ಹೇಳ್ತೀವಲ್ಲ, ಈ ರೀತಿ ಎಲ್ಲ ಮಾಡಿ ತಿಂದರೆ ನಮ್ಮದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಇವಾಗ ಕುದಿ ಬರಬೇಕು. ಇವಾಗ ಇದನ್ನು ಕುದಿ ಬರಬೇಕು, ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿ ಬರುವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಿಂಗೆ ಹಾಕಬೇಕು. ಇದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ನಾವು ಎಷ್ಟು ಬಗೆಯಲ್ಲಿ ಇದರಲ್ಲಿ ಮೆಂತ್ಯ ಸೊಪ್ಪಲ್ಲಿ ಮಾಡಿ ತಿನ್ಬೋದು. ಮೆಂತ್ಯ ಸೊಪ್ಪು ಹುಳಿ ಮಾಡ್ಬೋದು, ಮೆಂತ್ಯ ಸೊಪ್ಪು ಪರೋಟ ಮಾಡ್ಬೋದು, ಮೆಂತ್ಯ ಸೊಪ್ಪು ಬಾತ್ ಮಾಡ್ಬೋದು. ಅದರಿಂದ ಈ ರೀತಿ ಎಲ್ಲ ಮಾಡಿ ನಾವು ಹೆಲ್ದಿ ಫುಡ್ ತಿನ್ಬೋದು. ಹೆಲ್ದಿ ಫುಡ್ ಈಗ ಇಲ್ಲ, ಆರೋಗ್ಯ ಇಲ್ಲ ಅಂತ ಹೇಳ್ತೀವಲ್ಲ, ಈ ರೀತಿ ಎಲ್ಲ ಮಾಡಿ ತಿಂದರೆ ನಮ್ಮದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಕುದಿ ಬರಬೇಕು. ಇವಾಗ ನೋಡಿ, ಈಗ ಇದು ಕುದೀತಾ ಇದೆ. ಇದು ಕುದೀತಾ ಇರುವಾಗ ಇದಕ್ಕೊಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದು ಕೊತ್ತಂಬರಿ ಸೊಪ್ಪು ಮತ್ತು ಹಿಂಗೆ ಹಾಕಿದ್ಮೇಲೆ ಜಾಸ್ತಿ ಕುದಿಸಬಾರ್ದು, ಒಂಥರ ಸ್ಮೆಲ್ ಬರ್ತದೆ. ಇದು ಹಿಂಗೆ ನೋಡಿ, ಗಟ್ಟಿ ಹಿಂಗು ನಮ್ಮದು ಉಡುಪಿ ಕಡೆ ಇದು ಸಿಗುತ್ತೆ. ಇದು ತುಂಬ ಸ್ಮೆಲ್ಲು. ಒಂದು ಇಷ್ಟು ಚೂರು ಹಾಕಿದರೆ ನೀವು ಅಷ್ಟು ಸ್ಮೆಲ್ ಬರುತ್ತೆ ಒಳ್ಳೆ ರೀತಿಯಲ್ಲಿ. ಇದು ನೀರಲ್ಲಿ ಕಲಸಿ ಹಾಕ್ತಾ ಇದ್ದೇನೆ. ಇದು 2 ಹಾಕಿದ ಮೇಲೆ ನಿಮಗೊಂದು 2 ಕುದಿ ಬಂದರೆ ಸಾಕು. ಜಾಸ್ತಿ ಕುದಿ ಬಂದರೆ ಅದೊಂಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕುದಿಸಬಾರ್ದು. ನೋಡಿ, ಇವಾಗ ಇದು ಮೆಂತ್ಯ ಸೊಪ್ಪಿನ ಹುಳಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಮೆಂತ್ಯ ಸೊಪ್ಪಿನ ಹುಳಿ ಎಷ್ಟು ಚೆನ್ನಾಗಿದೆ. ಇದು ನಿಮ್ಮ ಅನ್ನಕ್ಕೆ, ಚಪಾತಿಗೆ ಮತ್ತು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಈ ಸೊಪ್ಪಿದು ಬಸ್ಸಾರೆಲ್ಲ ಮಾಡ್ತಾರಲ್ಲ, ಆ ಟೈಪಲ್ಲೇ ಅನಿಸುತ್ತೆ. ಇದು ತುಂಬ ಚೆನ್ನಾಗಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ತೀನಿ. ಇವಾಗ ಒಗ್ಗರಣೆಗೆ ಇಟ್ಟಿದ್ದೇನೆ. ಇದಕ್ಕೊಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೇನೆ, ಒಂದೊಂದು ಅರ್ಧ ಸ್ಪೂನು ಜೀರಿಗೆ, ಮತ್ತು 1 ಸ್ಪೂನು ಸಾಸಿವೆ, ಮತ್ತೊಂದು ಸ್ವಲ್ಪ ಕರಿಬೇವು. ನೋಡಿ, ಈಗ ಒಗ್ಗರಣೆ ಆಯಿತು. ಕಬ್ಬಿಣದ ಸೌಟಲ್ಲಿ ಒಗ್ಗರಣೆ ಹಾಕಿ, ಆಗ ನಮ್ಮ ಬಾಡಿಗೆ ಸ್ವಲ್ಪ ದೇಹಕ್ಕೆ ಕಬ್ಬಿಣದ ಅಂಶ ಕೂಡ ಹೋಗುತ್ತೆ ಇದರೊಟ್ಟಿಗೆ. ಮೆಂತ್ಯ ಸೊಪ್ಪಿನ ಬೇಳೆ ಹುಳಿ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮನೇಲಿ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು. ಈ ಶುಗರ್ ಇರೋರೆಲ್ಲ ತುಂಬ ಯೂಸ್ ಮಾಡ್ತಾರೆ ಇದನ್ನು. ಮತ್ತು ಫೈಬರ್ ಇರುತ್ತೆ, ಇದರಲ್ಲಿ ವಿಟಮಿನ್ಸ್ ಎಲ್ಲ ಇರುತ್ತೆ. ನಮ್ಮ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಿದೆ ಯೂಸ್ ಮಾಡಿದರೆ. ಆದಷ್ಟು ಜಾಸ್ತಿ ಇದನ್ನೆಲ್ಲ ನಾವು ಯೂಸ್ ಮಾಡೋಣ. ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮೊಂದು ಲೈಕ್ ಕೊಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ಉತ್ತೇಜನ ಬರುತ್ತೆ, ಹೀಗೆ ಹೊಸ ಹೊಸ ವಿಡಿಯೋ ತರಬೇಕು ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಮತ್ತೆ ಅದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.